ಇವತ್ತು ಪಾಲಿಕೆ ಎಲೆಕ್ಟೆಡ್ ಬಾಡಿನೇ ಇಲ್ಲ. ಇದರ ಒಂದು ಅನುಪಸ್ಥಿತಿಯಲ್ಲಿ ಪಾಲಿಕೆ ಆಯುಕ್ತರು ಈ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತೆ. ಆದರೆ ಪಾಲಿಕೆ ಆಯುಕ್ತರು ಏನು ಮಾಡ್ತಾ ಇದ್ದಾರೆ? ನಾನು ನೇರವಾಗಿ ಹೇಳ್ತೀನಿ, ಪಾಲಿಕೆ ಆಯುಕ್ತರೇ, ನೀವು ಇದೇ ಥರ ನಿಮ್ಮ ಉದಾಸೀನ ಪ್ರವೃತ್ತಿನ ಮುಂದುವರಿಸ್ತು ಅಂದರೆ ಫ್ಲೆಕ್ಸ್ಗಳು ಎಲ್ಲೆಲ್ಲಿದಾವಲ್ಲ ನಾವೇ ಕಿತ್ತು ತೊಗೊಂಬಂದು ನಿಮ್ಮ ಮನೆ ಬಾಗಿಲಿಗೆ ಹಾಕ್ತೀವಿ. ಏನಂತ ಅಂದ್ಕೊಂಡಿದ್ದೀರಿ? ನಿಮ್ಮನ್ನು ಕೋಟ್ ಹಾಕ್ಕೊಂಡು ಮುಖ್ಯಮಂತ್ರಿಗಳು ಬಂದ ಕೂಡಲೇ ಏರ್ಪೋರ್ಟ್ ಹತ್ರ ಹೋಗಿ ರಿಸೀವ್ ಮಾಡೋದು, ಲೈನಪ್ಪಲ್ಲಿ ನಿಂತ್ಕೊಳ್ಳೋದು, ಅವ್ರನ್ನ ಸಿ ಆಫ್ ಮಾಡೋದು, ಅಲ್ಲಿ ಆಫೀಸಲ್ಲಿ ಬಂದು ಕುತ್ಕೊಂಡ್ಬಿಡೋದು, ಇಷ್ಟೇನಾ ನಿಮ್ಮ ಕೆಲಸನ? ಮೈಸೂರು ಮಹಾನಗರ ಪಾಲಿಕೆ ಒಳ್ಳೊಳ್ಳೆ ಕಮಿಷನರ್ಗಳು ಬಂದು ಹೋಗಿದ್ದಾರೆ. ಇಲ್ಲಿ ಬೆಟ್ಸೂರು ಮಠ ಅಂತ ಇದ್ದರು ಕಮಿಷನರು, ಇಡೀ ಮೈಸೂರನ್ನ ಸ್ವಚ್ಛ ಮಾಡಿದವರು ಅವರು. ಬೀದಿ ಬದಿ ಮಾರಾಟಗಾರರು ಅಂತ ಒಂದಷ್ಟು ಜನ, ಅವರಿಗೆಲ್ಲ ಪ್ರತ್ಯೇಕ ಸ್ಥಳವನ್ನು ಮಾಡಿದ್ರು. ಆಗ ಅಲ್ಲಿರೋ ಚಿಕ್ಕ ಗಡಿಯಾರದ ಹತ್ರ ಇರುವಂಥ ಕ್ಲೀನಪ್ ಮಾಡಿರೋ. ಮೈಸೂರು ಬೆಟ್ಸೂರು ಮಠ ಅವರು ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು? ಅದಾದ ನಂತರ ಬಂದಂಥವ್ರು ಇರ್ಬೋದು, ಗುರುದತ್ ಹೆಗಡೆ ಇರ್ಬೋದು, ಆಮೇಲೆ ಇದೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಬಂದಾಗಿರ್ಬೋದು. ಎಲ್ಲರೂ ಕೂಡ ಮೈಸೂರಿನ ಕಸ ಕ್ಲೀನ್ ಮಾಡೋದ್ರ ಬಗ್ಗೆ, ಫ್ಲೆಕ್ಸ್ಗಳ ಹಾವಳಿ ತಡೆಯೋದ್ರ ಬಗ್ಗೆ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದರು. ನೀವೇನು ಸರ್ ಮಾಡ್ತಾಯಿದ್ದೀರಿ? ದಿನ ಬರೋದು, ಬ್ಲೇಸರ್ ಹಾಕೊಂಡು ಬಂದು ಒಳಗಡೆ ಕೂತ್ಕೊಳ್ಳೋವಂಥದ್ದು, ಮುಖ್ಯಮಂತ್ರಿಗಳಿಗೆ ಸಲಾಮ್ ಹೊಡೆಯೋದು, ಇಷ್ಟು ಮಾತ್ರ. ನೀವು ಏನು ಒಳ್ಳೆ ಕೆಲಸ ಮಾಡಿದ್ದೀರಿ ಹೇಳಿ? ಯಾವ ವಿಷಯದ ಬಗ್ಗೆ ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ ಹೇಳಿ? ನಿಮಗೆ ಇಷ್ಟು ಜನ ಹೋಗಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಆಗಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಸೇವೆ ಸಲ್ಲಿಸಿದಂಥವ್ರು, ಜನರ ಕುಂದುಕೊರತೆಗಳನ್ನು ಆಲಿಸಿದಂಥವ್ರು, ಸೀನಿಯರ್ ಕಾರ್ಪೊರೇಟರ್ಸು ನಮ್ಮ ಜೊತೆ ಇರೋವಂಥವ್ರು, ಇವರೆಲ್ಲ ಬಂದು ನೀವು ಮನವಿನ ಕೊಟ್ಟರು ಕೂಡ ನೀವು ಅದಕ್ಕೆ ಗಮನನೇ ಕೊಡಲ್ಲ, ಅದನ್ನು ಲೆಕ್ಕಿಸಲ್ಲ ಅಂದರೆ ನೀವಿರೋದು ಏನಕ್ಕೆ ಸರ್? ನಿಮ್ಮ ಈ ಉದಾಸೀನ ಪ್ರವೃತ್ತಿಗೆ ಇನ್ನು ಮುಂದೆ ನಾವು ಅದನ್ನು ಸಹಿಸ್ಕೊಳ್ಳಲ್ಲ. ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಭರವಸೆನೂ ಕೊಟ್ಟಿದ್ದಾರೆ. ಅವ್ರ ಮಾತಿನ ಮೇಲೆ ನಮಗೆ ವಿಶ್ವಾಸ ಇದೆ. ಇನ್ನೂ ಒಂದು ವಾರ 10 ದಿನ ನಾವು ಕಾಯ್ತೀವಿ. ಇಲ್ಲಾಂದರೆ ನೇರವಾಗಿ ನಾವು ಚಾರ್ಜ್ ಮಾಡಬೇಕಾಗಿರೋದು ಪಾಲಿಕೆಯ ಆಯುಕ್ತರಿಗೆ. ಅದಕ್ಕೋಸ್ಕರ ನಾನು ಪಾಲಿಕೆ ಆಯುಕ್ತರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಆ ಕಾರ್ಪೊರೇಷನಲ್ಲಿರುವಂಥ ಏರ್ ಕಂಡೀಷನ್ ಆಫೀಸಿಂದ ಹೊರಗಡೆ ಬನ್ನಿ, ಬಡಾವಣೆಗಳಿಗೆ ಭೇಟಿ ಕೊಡಿ. ಬೇಸಿಗೆ ಬರ್ತಾಯಿದೆ, ಇವಾಗ ಕುಡಿಯೋ ನೀರು ಇರ್ಬೋದು, ಕಸನ ಕೂಡಲೇ ತೆಗೆಸೋವಂಥ ಕೆಲಸ ಇರ್ಬೋದು, ಪ್ರತಿಯೊಂದನ್ನು ನೀವು ಮಾಡಬೇಕಾಗುತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತೀನಿ, ಸರ್, ನಿಮ್ಮ ಅಧಿಕಾರಿಗಳನ್ನು ನಂಬ್ಕೊಂಡು 1.5-2 ವರ್ಷದಿಂದಲೂ ಕೂಡ ಇಲ್ಲಿ ಏನೂ ಕೆಲಸ ಆಗಿಲ್ಲ. ಹಾಗಾಗಿ ದಯವಿಟ್ಟು ತಕ್ಷಣಕ್ಕೆ ಪಾಲಿಕೆಗೆ ನೀವು ಚುನಾವಣೆಯನ್ನು ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. ಹಾಗೆ ಇವತ್ತು ಒಂದು ಫ್ಲೆಕ್ಸ್ ವಿಚಾರ, ಇನ್ನೊಂದು ಲಕ್ಷ್ಮೀಕಾಂತ್ ರೆಡ್ಡಿ ಅವರೇ ಪಾಲಿಕೆಯ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಆಗ BJP ಮತ್ತು JDS ನಮ್ಮ ಆಡಳಿತ ನಡೀತಾ ಇರೋಂಥ ಸಂದರ್ಭದಲ್ಲಿ ನಾವು 2023 ನವಂಬರ್ನಲ್ಲಿ ನಾವು ಒಂದು ರೆಸೊಲ್ಯೂಷನ್ನ ತೊಗೊಂಬಂದಿದ್ದು. ಇದು ನಮ್ಮ ಕಲಾಮಂದಿರದ ಎದುರು ಭಾಗದಲ್ಲಿರುವಂಥ ಖಾಲಿ ಜಾಗ, ಅದನ್ನು ನಾವೇ ಅದನ್ನು ಡೆವಲಪ್ಮೆಂಟ್ ಮಾಡಿ, ಆಗ ಶಿವಕುಮಾರ್ ಮೇಯರ್ ಆಗಿದ್ದರು. ನಾವು ರೆಸೊಲ್ಯೂಷನ್ನ ತೊಗೊಂಬಂದು ಅಲ್ಲಿ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಯಾಕೆಂದರೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಾದ ಮೇಲೆ ಕೆಂಪೇಗೌಡ ಜಯಂತಿಯನ್ನು ನಾಡಿನಾದ್ಯಂತ ಮಾಡೋದಕ್ಕೆ ಸರ್ಕಾರಿ ಆದೇಶವನ್ನು ಮಾಡಿದ್ದಾರೆ. ಒಂದು ಕಡೆ ಕೆಂಪೇಗೌಡ ಸ್ಟ್ಯಾಚ್ಯೂ ಇಲ್ಲ, ಅದಕ್ಕೋಸ್ಕರ ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಅಲ್ಲಿ ಯಾವುದೂ ಸರ್ಕಲ್ಲೂ ಅಲ್ಲ, ಅದು ಒಂದು ಮೂಲೆಯಲ್ಲಿರುವಂಥ ಜಾಗವನ್ನು ಗುರುತಿಸಿ ನಾವು ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದಕ್ಕೆ ರೆಸೊಲ್ಯೂಷನ್ ಕೂಡ ಆಗಿದೆ. ಅದನ್ನು ತಕ್ಷಣಕ್ಕೆ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಅಲ್ಲಿ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಸ್ಟ್ಯಾಚ್ಯೂನು ಕೂಡ 25 ಲಕ್ಷ ರೂಪಾಯಿ ಕೊಟ್ಟು ಕಂಚಿನ ಸ್ಟ್ಯಾಚ್ಯೂನು ಕೂಡ ನಾವು ತಯಾರು ಮಾಡಾಗಿದೆ, ಅದನ್ನು ರೆಡಿ ಇಟ್ಟಿದ್ದೀವಿ. ಅದಕ್ಕೆ ಅವಕಾಶನ ಮಾಡಿಕೊಡ್ಬೇಕು ಅಂತೇಳಿ ಹೇಳಿ ನಾವು DC ಅವ್ರಿಗೆ ಹೇಳಿದ್ದೀವಿ. DC ಅವರು ಇದನ್ನು ಸರ್ಕಾರದ ಹಂತದಲ್ಲಿ ಕೈಗೆತ್ಕೊಳ್ತೀನಿ ಅಂತೇಳಿ ಹೇಳಿಬಿಟ್ಟು ಅವರು ಭರವಸೆನ ಕೊಟ್ಟಿದ್ದಾರೆ. ನಾವು ಗಡುವು, ನಾವೇನು ಎಚ್ಚರಿಕೆ ಗಡುವು ಆ ಥರ ಅಲ್ಲ. ಇವ್ರಿಗೆ ಮನವಿ ಕೊಟ್ಟು 15 ದಿನ ಆಯಿತು. 15 ದಿನ ಆದ್ರೂ ಕೂಡ ಗೇಟ್ ಸೈನೇಜಸ್ ಮೇಲೆ ಇರುವಂಥದ್ದನ್ನೇ ತೆಗೆಸಲಿಲ್ಲ ಅಂತಂದರೆ ಇವು ಪಾಲಿಕೆ ಆಯುಕ್ತರು ಎಷ್ಟು ಉದಾಸೀನ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾರೆ ಅಂತಾಯಿತು. ಅವರಿಗೆ ಮೈಸೂರವರು ಬರೀ ಒಳ್ಳೆತನವನ್ನೇ ತೋರ್ತಾರೆ, ಹೋರಾಟಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾವತ್ತು ಮೈಸೂರಿನವರು ತಿರುಗಿ ಬೀಳ್ತಾರೋ ಅವತ್ತು ನಿಮಗೂ ಉಳಿಗಾಲ ಇರಲ್ಲ ಅನ್ನೋ ಸಂದೇಶನ ಅಷ್ಟೇ ನಾವು ಕೊಡ್ತಾ ಇರೋದು. ಹಾಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ಅದನ್ನು ಕಾರ್ಯಪ್ರವೃತ್ತವಾಗ್ತೀವಿ, ನಾನು ಆದೇಶವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಇದೆ. ಮೈಸೂರಿನ ಕಸ ತೆಗೆಸೋದ್ರಲ್ಲೂ ಕೂಡ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತೇನು ಬೃಹತ್ ಮೈಸೂರು ಅಂತ ನಾವು ಮಾಡಿಕೊಟ್ಟಿದ್ದೀವಿ, ಅದು ಬೃಹತ್ ಮೈಸೂರು ನಮ್ಮ BJP JDS ಕಲ್ಪನೆ. ನಾವು 4 ಪಟ್ಟಣ ಪಂಚಾಯಿತಿ, ಒಂದು ನಗರಸಭೆಯನ್ನು ಮಾಡಿ 9 ಪಂಚಾಯಿತಿಗಳನ್ನು ಸೇರಿಸಿ
ನಾವು ಅದನ್ನು ಮೈಸೂರು ಪಾಲಿಕೆ ವ್ಯಾಪ್ತಿನಲ್ಲಿ ತರಬೇಕು, ಬೃಹತ್ ಮೈಸೂರು ಅಂತ ಮಾಡಬೇಕು ಅಂತ ಸೋಮಣ್ಣ ಸಾಹೇಬ್ರ ಕಾಲದಲ್ಲಿ ನಾವು ಹೊರಟಿದ್ದು. ಹಾಗಾಗಿ ಆ ಒಂದು ಕಲ್ಪನೆಯನ್ನು ತಂದಾಗಲೂ ಕೂಡ ಅದರ ಡ್ರಾಫ್ಟನ್ನು ರೆಡಿ ಮಾಡಿದ್ದು ಕೂಡ ಇದೇ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಅಭಿವೃದ್ಧಿ ಪರವಾಗಿರುವಂಥವ್ರು. ಹಾಗಾಗಿ ಈ ವಿಷಯದಲ್ಲೂ ಅವ್ರು ಕೊಟ್ಟಂಥ ಭರವಸೆ ಮೇಲೆ ನಮಗೆ ವಿಶ್ವಾಸ ಇದೆ. ನಾವು ಇನ್ನೂ 1 ವಾರ 10 ದಿನಗಳ ಕಾಲ ಕಾಯ್ತೀವಿ. ಬೃಹತ್ ಮಹಾನಗರ ಪಾಲಿಕೆ ಘೋಷಣೆ ಮಾಡಿದ್ದಾರೆ, ಆದರೆ ಬಜೆಟ್ ಮೇಲೆ ಅನುದಾನನೇ ಮೀಸಲಿಟ್ಟಿಲ್ವಲ್ಲ. ಈಗ ಬಜೆಟ್ ಬಗ್ಗೆ ಎಲ್ಲ ಸೇರಿಸ್ಬಿಟ್ಟು ಒಟ್ಟಾರೆಯಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.